ಏನ್ರೋ ನಿಮ್ಮ ಅವಸ್ಥೆಗಳು? ಎಲ್ಲ ಗೊತ್ತಿದ್ದು ಕೇಳ್ತಿರಲ್ಲ ಅಂಕಲ್. ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿನ್ಗೆ? ಎಷ್ಟು ವಯಸ್ಸು? ಮದುವೆ ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ಅದು ಅಕ್ಕನಿಗೆ ಮದುವೆ ಮಾಡಕ್ ಹೊಟ್ಟಿದ್ಯಾ? ಸರಿನಾ ಇದು? ಏನೋ ಮಾಡಕ್ ಹೋದೆ ಅಂಕಲ್, ಅದ್ ಇನ್ನೇನೋ ಆಯ್ತು. ಅದ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಸರಿ, ಎದ್ ನಡಿ ಮನೆ ಒಳಗೆ. ಬಾಗ್ಲ ಹಾಕಿದ್ದಾರೆ. ಸರಿ ಹೋಯ್ತು. ಟೀಚರಮ್ಮ, ಟೀಚರಮ್ಮ, ಮೇಷ್ಟ್ರೇ, ಟೀಚರಮ್ಮ, ಬಂದ್ ಬಾಗ್ಲು ತೆಗೀರಿ. ನೀವು ಸಣ್ಣ ಮಕ್ಳ ತರ ಆಡ್ತಿದ್ದೀರಲ್ಲ. ಯಾರು? ರಾಮಚಂದ್ರನಾ? ಫೋನ್ ರಿಸೀವ್ ಮಾಡ್ಬೇಡಿ. ಗಿರೇ ಗಾಯತ್ರಿ, ಮಾಡ್ಬೇಡಿ ಅಂದ್ರೆ ಕೇಳ್ರಿ. ಸ್ವಲ್ಪ ಇರಮ್ಮ. ಹೇಳೋ ರಾಮಚಂದ್ರ. ಏನ್ ಮೇಷ್ಟ್ರೆ ನೀವು ಆಳೆ ಹತ್ರ ಮಗಳನ್ನ ಬೆಳೆಸ್ಬಿಟ್ಟು ಆಚೆ ನಿಲ್ಸಿದಿರಲ್ಲ, ಸರಿನಾ ಇದು? ಬಂದ್ ಬಾಲ್ ತೆಗೀರಿ ಮೊದ್ಲು. ಗಾಯತ್ರಿ, ಬೇಡ ಅಂತ ಹೇಳಿಲ್ವಾ? ಮೇಷ್ಟ್ರೆ, ನೀವೀಗ ಬಂದ್ ಬಾಲ್ ತೆಗಿತೀರಾ ಇಲ್ವಾ ಈಗ? ಓ ಬಂದೆ ಇರಪ್ಪ. ಬರ್ತೀನಿನಾ ರೀ? ನಿಮ್ಗೆ ಹೇಳ್ತಿರೋದ್ರಿ ಬೇಡ ಅಂತ. ಸಿಂಧು, ಇವಳೊಬ್ಳು. ನನ್ ಮಾತ್ ಕೇಳ್ರಿ. ಎದ್ಬಾಮ್ಮ, ಬಾಲ್ ತೆಗ್ದಿರ ಬಾ. ಅಮ್ಮನೇ ಬಂದ್ ಕರೀಲಿ, ಅವಳೇ ಬಂದ್ ಕರಿಬೇಕ್ ನನ್ನನ್ನ. ಏನೋ ಕೋಪದಲ್ಲಿ ಒಂದ್ ಮಾತಾಡ್ತಾರೆ ಅಷ್ಟಕ್ಕೆ. ಎದ್ಬಾ, ನಡಿ. ಬಾರಮ್ಮ, ಬಾ. ಬರಮ್ಮ, ಬಾರಮ್ಮ. ಪ್ಲೀಸ್ ಕೂತ್ಕೋ, 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 ಕೂತ್ಕೋ. ಬಿಸ್ಲಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬೆಂದಿದ್ರೆ ಅವಾಗ ಸರಿಯಾಗಿ ಬುದ್ಧಿ ಬರ್ತಾ ಇತ್ತು. ನೀವು ಇವಳಪ್ಪ ಇಬ್ರು ಸೇರ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ಅದಕ್ಕೆ ಇವಳು ಹೀಗೆ ಆಡ್ತಿದ್ದಾಳೆ. ಟೀಚರಮ್ಮ, ಮನೇಲಿ 4 ಜನ ಇರ್ತಾರೆ ಅಂದ್ರೆ ಇಂಥ 1000 ಬರುತ್ತೆ. ಅದಕ್ಕೆ ಮನೆಯಿಂದ ಹೊರಗಡೆ ಹಾಕ್ಬಿಡೋದಾ? ಏನೋ ದೊಡ್ಡದಾಗ ಮಾಡ್ತೀನಿ ಅಂತ ಹೋದ್ಲಲ್ಲ, ಅವ್ರಿಬ್ರಿಗೂ ನಿಜವಾಗ್ಲೂ ಮದ್ವೆ ಆಗಿದ್ದಿದ್ರೆ, ಆಗ ಗುರುಗಳು ಹೇಳ್ದಾಗೆ ಅಥರ್ವಗ್ ಏನಾದ್ರೂ ಆರೋಗ್ಯದಲ್ಲಿ ತೊಂದ್ರೆ ಆಗಿದ್ದಿದ್ರೆ? ಆಗಿದ್ರೆ ಆಗಿಲ್ಲ ತಾನೆ? ತಪ್ಪು ಮಾಡಿದಾಳೆ, ಶಿಕ್ಷೆ ಕೊಡ್ಬೇಕು. ಆದ್ರೆ ಅದು 4 ಗೋಡೆ ಮಧ್ಯೆ ಮನೆಯಲ್ಲಾದ್ರೆ ಚಂದ. ಊರವ್ರಿಗೆಲ್ಲ ಗೊತ್ತಾಗುವಾಗ ಮಾಡಿದ್ರೆ ಏನ್ ಚಂದ? ಅದೇನ್ ಪನಿಷ್ಮೆಂಟ್ ಅಂತ ಕೇಳಿ ಅಂಕಲ್. ನೀಲ್ ಡೌನ್ ಮಾಡ್ಬೇಕಾ, ಇಲ್ಲ ಕಿವಿ ಹಿಡ್ಕೊಂಡ್ ಬಸ್ಕಿ ಹೊಡಿಬೇಕಾ, ಬೆಂಚ್ ಮೇಲೆ ನಿಲ್ಬೇಕಾ? ಅದೇನ್ ಮಾಡ್ಬೇಕು ಅಂತ ಕೇಳಿ ಮಾಡ್ತೀನಿ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಹೇಗ್ ಉಡಾಫಿಯಾಗಿ ಮಾತಾಡ್ತಿದ್ದಾಳೆ ಅಂತ. ಸ್ವಲ್ಪನಾದ್ರೂ ತಪ್ಪು ಮಾಡಿದೀನಿ ಅಂತ ಗಿಲ್ಟ್ ಇದೆಯಾ ಇವಳಿಗೆ? ಇವಳನ್ನ ಮನೆ ಒಳಗಡೆ ಸೇರಿಸ್ಕೋಬೇಕು. ಕರ್ಕೊಂಡೋಗ ಆಚೆ ಬಿಡಿ ಇವಳನ್ನ. ಟೀಚರಮ್ಮ, ಸಿಟ್ಟಾಗ್ಬೇಡಿ, ಆಗಿದ್ದಾಗೋಯ್ತು. ದೊಡ್ಡ ಮನಸ್ಸು ಮಾಡಿ ಮಗಳಂಗ್ ಕ್ಷಮಿಸಿ. ಸುಮ್ನೆ ದೊಡ್ಡದ್ ಮಾಡಕ್ ಹೋಗ್ಬೇಡ ಗಾಯತ್ರಿ, ಕ್ಷಮಿಸ್ಬಿಡೆ ಪಾಪ. ಗಾಯತ್ರಿ, ಕ್ಷಮಿಸ್ಬಿಡೆ ಅವಳನ್ನ. ಸರಿ, ನಾನ್ ಅವಳನ್ನ ಕ್ಷಮಿಸ್ಬೇಕು ಅಂದ್ರೆ ನಾನ್ ಹೇಳ್ದಾಗ ಅವಳು ಮಾಡ್ಬೇಕು. ಮಾಡ್ತಾಳ ಕೇಳಿ. ಏನ್ ಮಾಡ್ಬೇಕು ಅಂತ ಹೇಳು. ಸಿಂಧು, ಅಮ್ಮ ಹೇಳಿದ್ನ ಮಾಡ್ತೇನಮ್ಮ. ಆಯ್ತು, ಮಾಡ್ತೀನಿ. ಅವಳು ಮಾಡಿರೋ ತಪ್ಪಿಗೆ ವಸುಂಧರಾ ಅವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಕೇಳ್ಬಿಟ್ ಬರ್ಬೇಕು. ಹೋಗಿ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಕೊಂಡ, ಆವಾಗ ನಾನು ನಿನ್ನ ಕ್ಷಮಿಸ್ತೇನೆ. ಸಾರಿ. ಏನಂದೆ? ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ಬೇಕು. ನಾನೇನು ತಪ್ಪು ಮಾಡಿಲ್ಲ. ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳೋದು ನನ್ ಪ್ರಕಾರ ಅಪರಾಧ. ಬೇಕಿದ್ರೆ ನಿಮ್ ಎಲ್ರಿಗೂ ಕ್ಷಮೆ ಕೇಳ್ತೀನಿ, ಆದ್ರೆ ಯಾವ್ದೇ ಕಾರಣಕ್ಕೂ ವಸುಂಧರಾ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಲ್ಲ. ನೋಡಿದ್ರ ಹೇಗ್ ಹಠ ಮಾಡ್ತಿದ್ದಾಳೆ ಅಂತ. ಸರಿ, ಹಠ ಮಾಡಿದ್ರೆ ನಾನು ಹಠಮಾರಿನೇ. ನಾನ್ ಹೇಳಿದ್ ಇವಳು ಕೇಳಲ್ಲ ಅಂದ್ಮೇಲೆ ನಾನು ಇವಳ ಹತ್ರ ಮಾತಾಡೋದಿಲ್ಲ ಅಷ್ಟೇ. ಟೀಚರಮ್ಮ, ಜಾಗ ಬೇಡ. ಟೀಚರಮ್ಮ. ಸಿಂಧು, ಏ ಬಿಡಿ ಅಂಕಲ್. ಕೂತ್ಕೋ, ನಿಧಾನ.
ಅಲ್ವೋ, ಅಥರ್ವ ಭವಾನಿ ರಿಜಿಸ್ಟರ್ ಮ್ಯಾರೇಜ್ಗೆ ನೀನೇ ವಿಟ್ನೆಸ್ ಆಗಿ ಸೈನ್ ಮಾಡಕ್ ಹೋಗಿದ್ಯಲ್ಲ, ನೀ ಮಾಡಿದ್ ಸರಿನಾ? ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ಅಣ್ಣ ಮತ್ತು ಭವಾನಿ ರಿಜಿಸ್ಟರ್ ಮ್ಯಾರೇಜಾ? ಹೌದು. ಈಗ್ಲಾದ್ರೂ ಅರ್ಥ ಆಯ್ತಾ ಅವ್ರ ಮೆಂಟಾಲಿಟಿ ಏನು ಅಂತ? ಅಮ್ಮ, ನೀನ್ ಹೇಳ್ತಾ ಇರೋದು ನಿಜಾನಾ? ಹೌದು ಕಣೋ. ವಿರಾಟ್, ನಿನಗೆ ಕಣ್ ಕಾಣ್ದಿರೋ ಸ್ಥಿತಿನಲ್ಲೂ ಕೂಡ ಒಂದು ವಿಶ್ವಾಸದಲ್ಲಿ ನೀನ್ ಅವಳಿಗೆ ಜಾಬ್ ಕೊಟ್ಟಿದ್ಯಾ. ಆದ್ರೆ ಅವಳೇನ್ ಮಾಡಿದ್ಲು? ನಿನ್ನ ಫ್ರೆಂಡ್ಶಿಪ್ನ ಅವಳು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಅವರಿಬ್ರು ಕಳ್ ಮದ್ವೆಗೆ ನಿನ್ನ ವಿಟ್ನೆಸ್ ಸಿಗ್ನೇಚರ್ ಮಾಡ್ಸೋದಕ್ಕೆ ಕರ್ಕೊಂಡು ಹೋದ್ಲು. ಇದು ತಪ್ಪಲ್ವಾ? ಕಳ್ಳ ಮದ್ವೆನಾ? ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ? ಅವನನ್ನೇ ಕೇಳು, ಅವನೇ ಎಲ್ಲ ಹೇಳ್ತಾನೆ. ಅಮ್ಮ, ಪಾಪ ವಿರಾಟ್ಗೆ ಈ ವಿಷಯನೇ ಗೊತ್ತಿಲ್ಲ, ಗೊತ್ತಾ? ಗೊತ್ತಿಲ್ವಾ? ಅದ್ ಹೇಗೆ? ಆ ಸಿಂಧುನ ಸಾಮಾನ್ಯದವಳು ಅನ್ಕೊಂಡಿದ್ಯಮ್ಮ ನೀನು? ಅವಳು ವಿರಾಟ್ ಹತ್ರ ಅವ್ರ ಅಣ್ಣನ್ ಮದ್ವೆ ಇದು ಅಂತ ಹೇಳೇ ಇಲ್ಲ. ಯಾರೋ ತನ್ನ ಫ್ರೆಂಡ್ ಮದ್ವೆ ಅಂತ ಇವನ್ ಹತ್ರ ಸುಳ್ಳು ಹೇಳಿ ಇವನ ನಂಬಿಸಿ ಅವ್ರ ವಿಟ್ನೆಸ್ ಸಿಗ್ನೇಚರ್ ಮಾಡೋದಕ್ಕೆ ಇವನ್ನ ಕರ್ಕೊಂಡು ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಅವಳಂಥ ಹುಡುಗಿನ? ಮತ್ತೆ ಲಕ್ಕಿಲಿ ನನಗೆ ಈ ವಿಷಯ ಗೊತ್ತಾಯ್ತು. ಇಲ್ಲ ಅಂದ್ರೆ ನಮ್ಮ ಘನತೆ, ಗೌರವ ಎಲ್ಲ ಹೊಟ್ಟೋಗ್ತಾ ಇತ್ತು. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಇಲ್ಲ ಅಮ್ಮ, ಸಿಂಧು ತುಂಬಾ ಒಳ್ಳೆ ಹುಡುಗಿ, ಸಿನ್ಸಿಯರ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಹಾಗೆ ಮಾಡ್ತಾಳೆ ಅಂತ ನಂಗೆ ನಂಬೋಕೆ ಆಗ್ತಾ ಇಲ್ಲ. ನಂಬಾರ್ದು ವಿರಾಟ್. ನಮ್ಮನೆ ವಿಷಯನ ಸಬ್ ರಿಜಿಸ್ಟರ್ ಆಫೀಸ್ ವರ್ಗೂ ತಗೊಂಡು ಹೋಗಿದಾಳಲ್ಲ, ಅವಳು ಒಳ್ಳೆ ಹುಡುಗಿ ಅಂತ ನಿನಗೆ ಅನ್ಸುತ್ತಾ? ಈ ಮದ್ವೆ ಏನಾದ್ರೂ ನಡೆದು ನನ್ ಮಗನ್ ಜೀವಕ್ಕೆ ಏನಾದ್ರೂ ಕೂತ್ ಬಂದಿದ್ರೆ ಇದಕ್ಕೆಲ್ಲ ಯಾರ್ ಜವಾಬ್ದಾರಿ? ನಿನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಯಾಕೆ ಕರ್ಕೊಂಡ್ ಬಂದೆ ಗೊತ್ತಾ ವಿರಾಟ್? ನೀನಿನ್ನು ಹಾಸ್ಪಿಟ್ಲಲ್ಲೇ ಇದ್ರೆ ಆ ಸಿಂಧು ಮತ್ತೆ ಬಂದು ನಿನ್ ತಲೆನ ಇನ್ನಷ್ಟು ಕೆಡಿಸ್ತಾಳೆ ಅಂತ ಯೋಚನೆ ಮಾಡಿ ನಿನ್ ಟ್ರೀಟ್ಮೆಂಟ್ ಅರ್ಧ ಆಗಿದ್ರು ಪರವಾಗಿಲ್ಲ ಅಂತ ಕರ್ಕೊಂಡ್ ಬಂದೆ. ಇನ್ ಮುಂದೆ ನಿನ್ ಟ್ರೀಟ್ಮೆಂಟ್ ಮನೇಲೆ ನಡೆಯುತ್ತೆ, ಅದಕ್ಕೆಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ನಡಿಮಾ. ವಿರಾಟ್, ಅಪ್ಪ, ಬ್ಯಾಂಡೇಜ್ ತೆಗಿಲ. ಏನು ಸ್ಟ್ರೈನ್ ಆಗ್ತಾ ಇಲ್ಲ ತಾನೆ? ಇಲ್ಲಪ್ಪ.